ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೆಡ್ಸಮ್ ಫ್ರೆಂಡ್ಸ್ ಹಿಂದಿನ ನೋಡೋದಲ್ಲಿ ನೋಡಿರ್ಬೇಕು ಒಂದು ಕುಬೋಟ ಟ್ರ್ಯಾಕ್ಟರ್ ಆರ್ಡರ್ ಇತ್ತು, ಅದನ್ನ ಆರ್ಡರ್ ಮಾಡಿ ಕಳಿಸಿದ್ದಾಯಿತು. ಎಲ್ಲರೂ ನೋಡಿರ್ಬೇಕು. ಈಗ ಈ ವಿಡಿಯೋದಲ್ಲಿ ನಮ್ಮ ಡಿ ಬಸ್ ಗಾಡಿ ಗೇರ್ ಬಾಕ್ಸನ್ನು ತಯಾರು ಮಾಡಬೇಕು ಹೇಳಿದ್ನಲ್ಲ. ಅದಾದ ಬಳಿಕ ಡಿ ಬಸ್ ಗಾಡಿ ಗೇರ್ ಬಾಕ್ಸ್ ತಯಾರು ಮಾಡ್ತೀನಂತ. ಅದನ್ನು ಯಾವ ರೀತಿ ಮಾಡೋದು ಎಲ್ಲ ತೋರಿಸ್ತೀನಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ನ ಆಲ್ಟಿಕು ಫ್ರೆಂಡ್ಸ್ ಇವತ್ತೇನಪ್ಪ ಅಂದ್ರೆ ಸ್ವಲ್ಪ ಕೆಲಸ ಐತಿ. ಅದನ್ನೂ ಆಯ್ತು, ಎರಡು ಕೆಲಸ ಆಯ್ತು. ಒಂದು ಕಾಂಪ್ರೆಸರ್ ಮೇಲೆ ಕುನಿ ತೊಳ್ಯಾಕೆ ಹೋಗ್ತೈತಿ, ಅದನ್ನಾತು ಇದನ್ನೂ ಆಯ್ತು, ಎರಡು ಕೂಡ ಹೋಗ್ಬೇಕು ಅನ್ನೋದೈತಿ. ಗೇರ್ ಬಾಕ್ಸ್ ಸ್ವಲ್ಪ ವೆಲ್ಡಿಂಗ್ ಐತಿ, ಅದರದ ಅಲ್ಲಿ ವೆಲ್ಡಿಂಗ್ ಮಾಡ್ಕೊಂಡು ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಈಗ ಯಾವ್ದು ಗೇರ್ ಬಾಕ್ಸ್ ಕುಂಡ್ರಿಸ್ತೀನೋ ತೋರಿಸ್ತೀನಿ ಬರ್ರಿ ನಿಮ್ಮ ಫ್ರೆಂಡ್ಸ್. ಇಲ್ಲಿ ನೋಡ್ಕೊಳ್ಬೋದು ಫ್ರೆಂಡ್ಸ್, ಇದನ್ನ ನೀಲಿ ಗೇರ್ ಬಾಕ್ಸ ಇದಕ್ಕೆ ಕುಂಡ್ರಿಸ್ತೈತಿ. ಇದಕ್ಕೆ ಯಾವ ಟೈಪ್ ಮಾಡ್ತೀನಪ್ಪ ಅಂದ್ರೆ ಇಚ್ಕೊಂದು ಬೋಲ್ಟ ವೆಲ್ಡ್ ಹೊಡಿಸ್ಬೇಕು. ಎರಡು ಸೈಡ್ ಒಂದು ಬೋಲ್ಟ ವೆಲ್ಡ್ ಹೊಡಿಸ್ಬೇಕು. ಎರಡು ಸೈಡ್ ಬೋಲ್ಟ್ ವೆಲ್ಡ್ ಹೊಡಿಸಿ ಇದಕ್ಕೆ ಗಾಲಿ ಬಿಗಿಯೋಂಗೆ ಸಿಸ್ಟಮ್ ಇಡಬೇಕು. ಇಲ್ಲೇ ನೋಡ್ರಿ, ಇದಕ್ಕೆ ವೈಸರ್ ಹಾಕಿ ಗಾಲಿ ಐತಿ. ಇದರದ್ದು ಮೋಟ್ರ್ ಕೊಂಡಿರ್ಸೋದು, ಮೋಟ್ರ್ ಇದ್ರದ್ದು ನೋಡ್ಕೋಬೋದು. ಇಲ್ಲಿ ಎಲ್ಲ ಗೇರ್ಗಳು ಇಲ್ಲಿ ಅದ ನೋಡ್ರಿ. ಒಂದು 4 ಗೇರ್ ಎಕ್ಸ್ಟ್ರಾ ಹಾಕ್ತೀನಿ ನೋಡಿ ಮೇಲೆ. ಡಿ ಬಸ್ ಗಾಡಿದು ನೋಡಿದ್ರಲ್ಲ, ಇದು ಗೇರ್ ಬಾಕ್ಸ್ ಆದ ಬಳಿಕ ಗೇರ್ ಬಾಕ್ಸ್ ಸೆಟ್ ಆದ ಬಳಿಕ ಇಲ್ಲಿ 4 ಅಲ್ಲಿ ಡೇಬಿ ಇದಾವಲ್ಲ, ಇಲ್ಲಿ 4 ಅಲ್ಲಿ ಡೇಬಿ ರೆಡಿ ಮಾಡೋನು. 4 ಅಲ್ಲಿ ಡೇಬಿ ರೆಡಿ ಮಾಡಿ ಎಲ್ಲ ಪೇಂಟಿಂಗ್ ಗೀಟಿಂಗ್ ಎಲ್ಲ ಮಾಡೋಣ. ಅವಾಗ ಈಗ ಸ್ವಲ್ಪ ಕೆಲಸ ಐತಿ. ಇದನ್ನೊಂದು ಗೇರ್ ಒಂದು ಒಯ್ತಾನು, ಇದನ್ನೊಂದು ಒಯ್ಯನು. ಈಗ ಮತ್ತು ಅಲ್ಲಿ ನೋಡು ಸಿವೇಟಿ ವೆಲ್ಡಿಂಗ್ ಕುಂಡಿರ್ತೈತಿ ಇಲ್ಲ. ಇದಕ್ಕೆ ಮೊದಲ ಬೀಡಿಂದ ಐತಿ ವೆಲ್ಡಿಂಗ್ ಕುಂಡಿರ್ತೈತಿಲ್ಲ ನೋಡು ಫ್ರೆಂಡ್ಸ್. ಇದಕ್ಕೆ ಕೂತಿ ಅಂದ್ರೆ ಹೊಡಿಸ್ಬಿಡ್ತೀನಿ. ಇಲ್ಲಿ ಕರೆ ಸಿವೇಟಿ ವೆಲ್ಡಿಂಗ್ ಮಾಡಿಸೋದಾಕತಿ. ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ತಯಾರಾಯಿತು, ಎಲ್ಲ ಮಾಡಿದ್ದೀನಿ. ಈಗ ಇನ್ನು ಇದನ್ನು ವೆಲ್ಡ್ ಮಾಡೋದಾದ್ರೆ ವೆಲ್ಡ್ ಮಾಡಬೇಕು, ಇಲ್ಲದಿದ್ರೆ ಇಲ್ಲ. ಇಲ್ಲಿ ನೋಡ್ಕೊಳ್ಳಿ, ತಯಾರಾಯ್ತು. ಈಗ ಇದಕ್ಕೆ ಸ್ವಲ್ಪ ಇಲ್ಲಿ ಏನಾದರೂ ಮಾಡಿ ಪೆಟ್ ಮಾಡಿ ಕುಣಿಸಿದ್ರೆ ಆಗುತ್ತೆ. ಇದಾದ ತಕ್ಷಣ ಇದನ್ನು ಡಿ ಬಸ್ ಗಾಡಿಗೆ ಜಾಯಿಂಟ್ ಮಾಡ್ತೀನಿ. ನೋಡ್ಬೋದು ಇಲ್ಲಿ ಎಲ್ಲ ತಯಾರಾಯ್ತು. ಈಗ ಹೇಳಬೇಡ ಹೇಳ್ಬೋದು ಫ್ರೆಂಡ್ಸ್, ಸ್ವಲ್ಪ ಕೆಲಸ ಐತೆ ಹೇಳಿದ್ನಲ್ಲ. ಅದು ಕೆಲಸ ಮುಗಿಸ್ಕೊಂಡು ಕಾಂಪ್ರೆಸರ್ ಮೇಲೆ ಕಲಿಸಿದ್ದು ಸ್ವಲ್ಪ ಅದಾದ ತಕ್ಷಣ ಮತ್ತೆ ಅಲ್ಲಿ ಹೋಗಿ ತೋರಿಸ್ತೀನಿ. ನೋಡ್ಕೊಳ್ಬೋದು, ಇಲ್ಲಿ ಕಾಂಪ್ರೆಸರ್ ಇದೆ. ಇಲ್ಲೇ ಕಾಂಪ್ರೆಸರ್ ತೊಗೊಂಡು ಸ್ವಲ್ಪ ಕೆಲಸ ಇದೆ. ಬೋರ್ವೆಲ್ ಕುನಿ ವಾಶ್ ಮಾಡ್ತೀವಿ, ವಾಶ್ ಮಾಡ್ಕೊಂಡು ಬರ್ತೀವಿ. ಅಲ್ಲೇ ಸಿಗ್ತೀನಿ ಫ್ರೆಂಡ್ಸ್, ವಾಶ್ ಮಾಡೋದು ತೋರಿಸ್ತೀನಿ ಯಾವ ಥರ ವಾಶ್ ಮಾಡ್ತೀವಿ ಅಂತ. ಪ್ಲೇಸಿಗೆ ಬಂದಾಯ್ತು ಫ್ರೆಂಡ್ಸ್, ಇನ್ನೊಂದು ಸ್ವಲ್ಪ ಐತಿ. ನಮ್ಮ ಡ್ರೈವರಿಗೆ ಇಮಲ್ ಬೇಕಾಯ್ತು, ಇಮಲ್ ಥರ ಕೊಯ್ದಿದ್ದೆ ನೋಡ್ರಿ ಕಾಂಪ್ರೆಸರ್. ಇದ್ರ ಮೇಲೆ ಕುಂತು ಹಾಕೋಬೇಕು. ಡ್ರೈವರ್ಗೆ ಇಮಲ್ ಬೇಕಾಯ್ತು, ತೊಗೊಂಬಂದೀನಿ. ಅಮ್ಮ ಕಡಿತ ದೇವ ಕಣ್ಣ ಕಾಣುವಲ್ಲ ಬಲ್ಲಿ ಒಲೆ. ಏನಾಗ್ತದ ಒಂದು 2 ವರ್ಷ ಆಗ್ಬೋದು ಫ್ರೆಂಡ್ಸ್. ಈ ಕೆಲಸ ಒಂದು 2 ತಾಸು ಆತಂದ್ರೆ ಮತ್ತು ಟ್ಯಾಕ್ಟ್ರಿ ಬೇರೆ ಮಾಡ್ಬೇಕು. ನೋಡ್ಬೇಕು ಏನಾಗತ್ತೆ ಇವತ್ತು ಹಿಂಗೆ ಇಲ್ಲೇ ಒಂದು ಸ್ವಲ್ಪ ಲೇಟ್ ಆಗತ್ತೆ ಅಂತ. ನಾ ಇದಕ್ಕೆ ಡಿಸಾಲ್ ತಗೋಬೇಕು. ಡಿಸಾಲ್ ಕ್ಯಾನ್, ಬ್ಯಾಟ್ರಿ ಡಿಸಾಲ್ ಕ್ಯಾನ್ ಹೋಯ್ತಿದೆ. ನಾ ಎಲ್ಲ ತಂದು ನೋಡ್ಕೊಬೇಕಿಲ್ಲ. ಅಲ್ಲಿ ಹೋಗಿ ಪ್ಲೇಸ್ಗೂ ಎಲ್ಲ ತೋರಿಸ್ತೀನಿ ಫ್ರೆಂಡ್ಸ್. ಈಗ ಅಲ್ಲಿ ತನಕ ಲಾಕೌಟ್ ಮಾಡಿರ್ತೀನಿ. ಎಲ್ಲ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಡಿಸಾಲ್ ತಗೋಗಿದ್ದಾರೆ. ಡಿಸಾಲ್ ತಂದ ತಕ್ಷಣ ಚಾಲು ಮಾಡೋದಿನ್ನ. ನಮ್ಮ ಹುಲ್ಲಿ ನೋಡ್ರಿ, ಇಲ್ಲಿ ನೋಡಿಲಿ ಇನ್ನೊಂದು ನೋಡ್ರಿ, ಅದು ಸಾನ್ ಟ್ಯಾಕ್ಟ್ರಿ ಇನ್ನೊಂದು ನಾನು ನೋಡುವ ಅತಿ ಮಲಕರ ಕುನಿ ಯಾವ್ದ್ರಿ? ಮಲಕರ ಕುನಿ ಎಲ್ಲೈತ್ರಿ? ಇದನ್ರಿ ಕುನಿ ಒಳಗೆ ಫೋನ್ ಬಂದ್ರೆ ಏನಾಗಲ್ಲೇ ಯಾರು ತೆಗಲ್ ಬರ್ಕೊಂಡು
ಮೀಟ್ರ್ ಇದಕ್ಕೆ ಐತೆ ಎಲ್ಲಿ ಇಟ್ರೊಳಗೆ ಒಂದ್ರೊಳಗೆ ಇರ್ಬೇಕಲ್ಲ. ವೈಟ್ ಅಕ್ಷರ ಆಗೈತೆ ಭಾರಿ ಆಗ್ಯಾ ಕಡ್ತಿರ್ಗು ಏಯ್ ಕಡ್ತಿರ್ಗಿಲ್ಲ ಫೋನ ಕ್ಲಿಕ್ ಆಗವಲ್ತ. Murah, rot nyang gitu.